ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ. ಇವತ್ತು ನಮ್ಮಮ್ಮ ಬೆಳಗ್ಗೆನೆ ಮುದ್ದೆ ಮಾಡಿದ್ರು, ಫುಲ್ ಸ್ಟ್ರೆಂತು. ಹೌದಾ? ನಾನು ನಮ್ಮಕ್ಕ ಮತ್ತೆ ನಮ್ಮ ಪಪ್ಪ ಮುದ್ದೆ ಉದ್ಕ ಮತ್ತೆ ಕಾಳನ್ನ ಊಟ ಮಾಡ್ಕೊಂಡು ಆಮೇಲೆ ನಮ್ಮ ಲಕ್ಕಿನೂ ಒಂದು ಸ್ವಲ್ಪ ನೋಡ್ಕೊಂಡು ಅವನಿಗೆ ಶೇಕ್ ಹ್ಯಾಂಡ್ ಮಾಡು ಅಂದ್ರೆ ಕೊಡ್ತಾನೆ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆಮೇಲೆ ಕೊಡ್ಬಾರ್ದು, ನಾನು ಹೇಳಿದ್ಮೇಲೆ ಕೊಡ್ಬೇಕು. ಆಮೇಲೆ ನಮ್ಮ ಅಕ್ಕ ಡ್ಯೂಟಿಗೆ ಹೊರಟ್ಲು. ಅವಳನ್ನ ಇಲ್ಲೇ ನಮ್ಮೂರಿಂದ ಒಂದು 15 ಕಿಲೋಮೀಟ್ರ್ ದೂರ ಇರೋ ಕೈ ಮರಕ್ಕೆ ಬಿಟ್ಟು ಬರೋಕ್ಕೆ ಅಂತ ನಾನು ನಮ್ಮಪ್ಪ ಹೊರಟ್ವಿ. ಇವಳು ನೋಡ್ರಿ ತಿರುಗೂ ನೋಡ್ತಿಲ್ಲ. ಅವಳು ಬಸ್ ಹತ್ತಿಸಿ ನಾವು ಮನೆ ಕಡೆ ಹೊರಟ್ವಿ. ನಮ್ಮ ತಾತ ಈ ವಯಸ್ಸಲ್ಲೂ ಎಷ್ಟು ಕ್ಯೂಟ್ ಆಗಿದ್ದಾರಲ್ಲ, ಯಾರು ಇಲ್ಲ ಅಂದ್ಬಿಡ್ರಿ. ಸ್ಟ್ರಾಂಗ್ ಆಗಿ ನಾನು ನಮ್ಮಮ್ಮ ಕಾಫಿ ಕುಡಿದ್ಬಿಟ್ಟು ಇಲ್ಲಿ ಮೀಟಿಂಗ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದೀವಿ. ಆಮೇಲೆ ಹಂಗೆ ನಮ್ಮ ಅಕ್ಕನ ಸ್ವಲ್ಪ ಇಲ್ಲಿ ಎಂಟ್ರಿ ಮಾಡಿಸ್ಬೇಕಿತ್ತು. ಅಂಗನವಾಡಿ ಕಡೆ ಹೋಗ್ತಾ ಇದ್ದೀನಿ. ಅಂಗನವಾಡಿಲಿ ಪುಟಾಣಿಗಳಿದ್ರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನಮ್ಮ ಮಟ್ಟಿ ಹುಲಿ ಇದೆ ಇಲ್ಲಿ. ಶಮಂತ ಯಾಕೆ ಬಂದಿ ಇಲ್ಲಿಗೆ? ಚುಂಕೆ. ನಮ್ಮಮ್ಮ ಬಲಿ ತಗೊಳಕರೆ ಕ್ವಾಣಕ್ಕೆ ಎಣ್ಣೆ ಹಾಕ್ತಾರಲ್ಲ, ಹಂಗೆ ಎಣ್ಣೆ ಹಾಕ್ಬಿಟ್ಟಿದ್ದಾರೆ ತಲೆಗೆ. ನಮ್ಮ ಲಕ್ಕಿನ್ ನೋಡ್ಗುರು, ನಾನೇನಾದ್ರೂ ಕೂರಿಸ್ಕೊಂಡೆ ಅಂದ್ರೆ ಇದೇ ಹಿಂಗ್ ಉಲ್ಟಾ ಮಲ್ಕಂತಾನೆ. ನಾನು ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಚಿದೆ. ಇವತ್ತಿಂದ 3 ದಿನ ಏಕಾದಶಿ. ಇವತ್ತು ರಾತ್ರಿಯಿಂದ ಉಪವಾಸ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಇವತ್ತು ರಾತ್ರಿ 7:50ರಿಂದ ಉಪವಾಸ ಮಾಡ್ತಿದ್ದೆ. ನಮ್ಮ ಅಕ್ಕನೂ ಡ್ಯೂಟಿಯಿಂದ ಬಂದ್ಲು, ಅವಳನ್ನ ಪ್ರಕಾಶ್ ಮಾಮ ಕರ್ಕೊಂಡ್ಬಂದರು. ಮತ್ತು ನಮ್ಮ ದೊಡ್ಡಮ್ಮ ಮತ್ತು ಆಂಟಿ ಅವರೆಲ್ಲ ನಮ್ಮ ಅಕ್ಕನ ನೋಡಕ್ಕೆ ಬಂದಿದ್ದಾರೆ. ಊಟಕ್ಕೆ ಮಾಡ್ಕೊಂಬಂದಿದ್ದಾರೆ ನಮ್ಮ ಅಕ್ಕಂಗೆ ಉಣ್ಸೋಕ್ಕೆ. ಹೌದಾ? ಊಟ ಎಲ್ಲ ಆದಮೇಲೆ ನಮ್ಮ ಅಕ್ಕನ ಮದುವೆ ಆಲ್ಬಮ್ ಬಂದಿತ್ತು, ಅದನ್ನೆಲ್ಲ ನೋಡ್ಕೋತಾ ಕೂತಿದ್ವಿ. ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್. ಅಷ್ಟೇ.